ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಅಂತಾರಾಷ್ಟ್ರೀಯ ಕಿಕ್ ಬಾಕ್ಸಿಂಗ್ ವಿಜೇತರಿಗೆ ಸಚಿವ ಈಶ್ವರ್ ಖಂಡ್ರೆ ಸನ್ಮಾನ. ವಿಜಯ ಸೌಹಾರ್ದ ಕ್ರೆಡಿಟ್ ಸಹಕಾರಿ ಸಂಘದ 70ನೇ ಶಾಖೆ ಬೀದರ್ನಲ್ಲಿ ಉದ್ಘಾಟನೆ. ಅಲೆಮಾರಿ ಸಮುದಾಯದ ಸಮಸ್ಯೆಗಳ ಬಗ್ಗೆ ವಿಚಾರಿಸಿದ ಡಾಕ್ಟರ್ ಮೂರ್ತಿ. ಸಮಾಜ ಸೇವೆಯ ಪ್ರತೀಕ ಮಾತುಶ್ರೀ ರಮಾತಾಯಿ ಅಂಬೇಡ್ಕರರ 128ನೇ ಜಯಂತಿ ಆಚರಣೆ. ಸುದ್ದಿಯ ವಿವರಗಳು. ಅಂತಾರಾಷ್ಟ್ರೀಯ ಕಿಕ್ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ಬೀದರ್ ಜಿಲ್ಲೆಯ ನಿಶಿಕಾಂತ್, ಬೆಳ್ಳಿ ಪದಕ ವಿಜೇತ ಪರ್ವೇಜ್ ಹಾಗೂ ಇವರಿಗೆ ತರಬೇತಿ ನೀಡಿದ ಕೋಚ್ ಸುವಿತ್ ಮೋರೆ ಅವರನ್ನು ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಭಾಲ್ಕಿಯ ತಮ್ಮ ನಿವಾಸದಲ್ಲಿ ಸನ್ಮಾನಿಸಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸಿದರು. ಕ್ರೀಡಾಪಟುಗಳ ಸಾಧನೆ ಜಿಲ್ಲೆಗೆ ಹಾಗೂ ರಾಜ್ಯಕ್ಕೆ ಹೆಮ್ಮೆಯ ವಿಷಯವಾಗಿದೆ ಎಂದು ತಿಳಿಸಿದರು. ಯುವಕರು ಕಿಕ್ ಬಾಕ್ಸಿಂಗ್ ಸೇರಿದಂತೆ ವಿವಿಧ ಕ್ರೀಡೆಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ಳಬೇಕು ಎಂದರು. ಯುವಕರಿಗೆ ಕಿಕ್ ಬಾಕ್ಸಿಂಗ್ನಲ್ಲಿ ಉತ್ತಮ ತರಬೇತಿ ಸೌಲಭ್ಯಗಳನ್ನು ಒದಗಿಸಲು ಸರ್ಕಾರ ಬದ್ಧವಾಗಿದ್ದು ಅಗತ್ಯವಿರುವ ಎಲ್ಲ ಮೂಲ ಸೌಕರ್ಯಗಳನ್ನು ಕಲ್ಪಿಸಲಾಗುವುದು ಎಂದು ಭರವಸೆ ನೀಡಿದರು. ನಮ್ಮ ಯುವಜನತೆ ಒಲಿಂಪಿಕ್ಸ್ ಮಟ್ಟದವರೆಗೂ ತಲುಪುವಂತೆ ಪ್ರೋತ್ಸಾಹ ಮತ್ತು ಬೆಂಬಲ ನೀಡಲಾಗುತ್ತದೆ ಎಂದು ಹೇಳಿದರು. ಬೀದರ್ ನಗರದ ಪಾಪನಶ್ ದೇವಸ್ಥಾನ ಬಳಿ ನೂತನವಾಗಿ ಆರಂಭಗೊಂಡಿರುವ ರಾಜ್ಯದ ಪ್ರತಿಷ್ಠಿತ ಮುರುಗೇಶ್ವರ ರುದ್ರಪ್ಪ ನಿರಾಣಿ ಉದ್ಯೋಗ ಸಮೂಹಕ್ಕೆ ಸೇರಿದ ಮುದೋಳ್ ಮೂಲದ ವಿಜಯ ಸೌಹಾರ್ದ ಕ್ರೆಡಿಟ್ ಸಹಕಾರಿ ಸಂಘದ 70ನೇ ಶಾಖೆಯ ಉದ್ಘಾಟನಾ ಕಾರ್ಯಕ್ರಮ ಇಂದು ನೆರವೇರಿತು. ಕಾರ್ಯಕ್ರಮದಲ್ಲಿ ಶಾಸಕ ಡಾ ಶೈಲೇಂದರ್ ಬೆಲ್ದಳೆ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಾಜಿ ಸಚಿವ ಮುರುಗೇಶ್ ನಿರಾಣಿಯವರ ಸಂಸ್ಥಾಪನೆ ಮತ್ತು ಸಮರ್ಥ ಮಾರ್ಗದರ್ಶನದಲ್ಲಿ ವಿಜಯ ಸೌಹಾರ್ದ ಸಹಕಾರಿ ಸಂಸ್ಥೆ ರಾಜ್ಯದಾದ್ಯಂತ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ತನ್ನದೇ ಛಾಪು ಮೂಡಿಸಿಕೊಂಡು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಹೇಳಿದರು. ಹಿಂದುಳಿದ ಜಿಲ್ಲೆಯಾದ ಬೀದರ್ನ ಆರ್ಥಿಕ ಪ್ರಗತಿಗೆ ಪೂರಕವಾದ ವಿವಿಧ ಯೋಜನೆಗಳೊಂದಿಗೆ 70ನೇ ಶಾಖೆ ಆರಂಭವಾಗಿರುವುದು ಸಂತಸದ ವಿಚಾರವಾಗಿದೆ. ಸ್ಥಳೀಯರು ಸಂಸ್ಥೆಯ ವಿವಿಧ ಹಣಕಾಸು ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಪರಿಶಿಷ್ಟ ಜಾತಿ ಪಂಗಡ ಹಾಗೂ ಬುಡಕಟ್ಟು ಆಯೋಗದ ಅಧ್ಯಕ್ಷ ಡಾಕ್ಟರ್ ಮೂರ್ತಿಯವರು ಬೀದರ್ ನಗರದ ನೌಬತ್ ಚೌಳಿ ಕಮಾನ್ ಬಳಿ ಇರುವ ಅಲೆಮಾರಿ ಕುಟುಂಬಗಳನ್ನು ಭೇಟಿ ಮಾಡಿ ಅವರ ಜೀವನ ಸ್ಥಿತಿಯನ್ನು ಪರಿಶೀಲಿಸಿದರು. ಅಧ್ಯಕ್ಷರು ಅಲೆಮಾರಿಗಳು ಹಾಕಿಕೊಂಡಿರುವ ಝೋಪಡಿಗಳನ್ನು ವೀಕ್ಷಿಸಿ ಅಲ್ಲಿನ ಮೂಲಭೂತ ಸೌಲಭ್ಯಗಳ ಕೊರತೆಯನ್ನು ಗಮನಿಸಿದರು. ಕಳೆದ ಸುಮಾರು 40 ವರ್ಷಗಳಿಂದ ಬೀದರ್ ನಗರದಲ್ಲಿ ವಾಸಿಸುತ್ತಿರುವ ಈ ಕುಟುಂಬಗಳು ಇನ್ನೂ ನಿವೇಶನ ಮತ್ತು ಮನೆಗಳಿಲ್ಲದೆ ಸಂಕಷ್ಟ ಜೀವನ ನಡೆಸುತ್ತಿರುವುದು ಬೆಳಕಿಗೆ ಬಂದಿದೆ. ಈ ಸಂದರ್ಭದಲ್ಲಿ ಅಲೆಮಾರಿ ಮಹಿಳೆಯರು ಅಧ್ಯಕ್ಷರ ಮುಂದೆ ಮನವಿ ಸಲ್ಲಿಸಿ ನಮಗೆ ನಿವೇಶನ ಮತ್ತು ಮನೆಗಳನ್ನು ನೀಡಬೇಕು ಎಂದು ಆಗ್ರಹಿಸಿದರು. ಶೌಚಾಲಯ, ವಿದ್ಯುತ್, ಶಿಕ್ಷಣ ಸೇರಿದಂತೆ ಅಗತ್ಯ ಮೂಲಭೂತ ಸೌಲಭ್ಯಗಳೇ ಇಲ್ಲದೆ 4 ದಶಕಗಳಿಂದ ಬದುಕು ಸಾಗಿಸುತ್ತಿರುವ ತಮ್ಮ ಸ್ಥಿತಿಯನ್ನು ವಿವರಿಸಿದರು. ಎಲ್ಲಿ ಕೂರ್ಬೇಕಾದ್ರೆ ಸರ್, ಈ ಸುತ್ತಮುತ್ತ ಮನೆ ತರಸವ ಸಣ್ಣ ಮಕ್ಕಳು ಈ ಮಕ್ಕಳು ಏನೇ ಮಾಡ್ತಾರೆ, ನಮ್ಮ ಜಾಗ ಇಲ್ಲ ಏನಿದೆ ಅಂತ ಹೋಯ್ತಾರ ಸರ್. ಸಣ್ಣ ಸಣ್ಣ ಪಾರ್ಗಳು ಹೋಯ್ತಾರ. ಇಲ್ಲಿ ಏನು ಅಲ್ಲಿ ಬಿ ಹೋಯ್ತಾರ. ಮತ್ತೆ 40 ವರ್ಷ ಬಂದು ಸರ್, ಅಲ್ಲಿಂದ 4-5 ಸಲ ಹಿಂಗೆ ಓಡಿಸಾಕೋತಿರ್ತದ. ಇಲ್ಲಿಂದ ಅಲ್ಲಿ ಜಾಗ ಸಹಾಯ ಮಾಡಿ ಸರ್. ಸರಿ ಹಂಗನ ಮಾಡಿ ಈ ಅಲೆಮಾರಿ ಜನಾಂಗ ಹಲವಾರು ವರ್ಷಗಳಿಂದ ಇದೇ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು ಸತ್ಯ. ಆದರೆ ಒಂದು ರೂಪುರೇಖೆಯನ್ನು ನಾನು ಈಗಾಗಲೇ ಅಳವಡಿಸ್ಕೊಂಡಿದ್ದೇನೆ. ಎಲ್ಲಿ ಅಲೆಮಾರಿ ಜನಾಂಗ ಜಾಸ್ತಿ ಇದೆ, ಯಾವ್ಯಾವ ಪ್ರಾಂತ್ಯದಲ್ಲಿ ಅವರಿದ್ದಾರೆ, ಅವರಿಗೆ ಪರ್ಮನೆಂಟಾಗಿ ಏನಾದ್ರು ಮಾಡಬೇಕಂತಕ್ಕಂಥದ್ದು ಒಂದಾದರೆ ತಾತ್ಕಾಲಿಕವಾಗಿ ಅವ್ರನ್ನ ಎಲ್ಲರೂ ಕೂಡ ಇರ್ತಕ್ಕಂಥ ಜಾಗದಿಂದ ಒಕ್ಕಲೆಬ್ಬಿಸಬಾರ್ದು ಅಂತಕ್ಕಂಥದ್ದು ಮೊದಲನೇ ಭಾಗ. ಈಗಾಗಲೇ ಹೇಳಿದ ನಾನು, ಪರಿಸ್ಥಿತಿ ಇವ್ರದ್ದು ಗಂಭೀರವಾಗಿದೆ. ನಾನು ಆ ಜೋಪಿಡಿಗಳನ್ನು ಕೂಡ ನಾನು ಇನ್ಸ್ಪೆಕ್ಟ್ ಮಾಡಿದ್ದೇನೆ. ಅಲ್ಲಿ ಹಾವುಗಳು ಬರ್ತದೆ, ಮತ್ತು ಅವ್ರು ಬದುಕಲಿಕ್ಕೆ ಶೌಚಾಲಯಗಳಿಲ್ಲ, ಬೆಳಗ್ಗೆ ಎದ್ದ ಕೂಡಲೇ ಮಕ್ಕಳುಗಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಇಲ್ಲ. ಇವೆಲ್ಲವನ್ನೂ ಕೂಡ ನಾನು ಸಂಪೂರ್ಣವಾಗಿ ಮನಗಂಡಿದ್ದೇನೆ. ಬಿಕಾಸ್ ಈ ವರ್ಗದಲ್ಲಿ ಹುಟ್ಟಿದಂಥವ ನಾನು ಕೂಡ. ಅಂದರೆ
ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಇದಲ್ಲ, ಆ ವರ್ಗದಲ್ಲಿ ಹುಟ್ಟಿದಂಥ ನಾನು ಕೂಡ ನನಗೆ ಗೊತ್ತಿದೆ. ಒಂದು ಹೇಳ್ತೀನಿ, ಕಾಲಕ್ಕೆ ತಕ್ಕಂತೆ ಒಂದು ಸರ್ಕಾರ ಒಂದು ನಿರ್ಣಯವನ್ನು ಮಾಡುತ್ತೆ. ಕಾಲಕ್ಕೆ ತಕ್ಕಂತೆ ಸರ್ಕಾರ ಒಂದು ನಿರ್ಣಯವನ್ನು ಮಾಡುತ್ತೆ. ಇದು ಕೂಡ ಆ ನಿರ್ಣಯದ ರೂಪದಲ್ಲಿ ಪರಿಪಕ್ವವಾಗಿ ವರ್ಗದ ಜನಕ್ಕೆ ಏನು ನ್ಯಾಯ ಸಿಗಬೇಕೋ ಅದು ಸಿಗೋ ತನಕ ನಾನು ಹೋರಾಟ ಮಾಡ್ತೀನಿ ಅಂತಕ್ಕಂಥ ವಿಚಾರವನ್ನು ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಈ ತಾತ್ಕಾಲಿಕವಾಗಿ ಅವ್ರನ್ನ ಒಕ್ಕಲಿಸಬಾರದು, ನಂಬರ್ 1. ಇಲ್ಲ, ಇಲ್ಲೂ ಕೇಳುತ್ತಮ್ಮ, ಅವ್ರಿಗೆ ತಾತ್ಕಾಲಿಕವಾಗಿ ಅವ್ರಿಗೆ ಎಲೆಕ್ಟ್ರಿಸಿಟಿ, ಅವ್ರಿಗೆ ಏನು ಫೆಸಿಲಿಟೀಸ್ ಕೊಡಬೇಕು ಅದು ಕೊಡಬೇಕು. ಶೌಚಾಲಯಗಳ ವಿಚಾರವಾಗಿ ತಾತ್ಕಾಲಿಕವಾಗಿ ಏನಾರು ಮಾಡ್ಕೊಳ್ಳಿಕ್ಕಾಗುತ್ತೆ, ಇಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಆಗದ ರೀತಿ ಅಂತಕ್ಕಂಥದ್ದು ಕೂಡ ನಾನು ಹೇಳ್ತೇನೆ. ಹೇಳ್ತೀನಿ, ಅದನ್ನು ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಅವರಿಗೆ ಪರ್ಮನೆಂಟಾಗಿ ಸೊಲ್ಯೂಷನ್ ಹುಡುಕ್ಲಿಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತಾಗಲೇ ಮನಸ್ಸಲ್ಲಿ ಮಾಡ್ಕೊಂಡು ಬಂದಿದ್ದೀನಿ. ಈಗ ಅದನ್ನು ಚಾಚು ತಪ್ಪದೆ ನಾನು ಬೆಂಗಳೂರಿಗೆ ಹೋದ ಕೂಡಲೇ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟವರಿಗೆ ಪತ್ರ ಬರೀತೀನಿ. ನಾನು ಸೋಷಿಯಲ್ ವೆಲ್ಫೇರ್ ಮಂತ್ರಿಗಳಿಗೂ ಕೂಡ ಈ ಗಮನವನ್ನು ಸೆಳೀತೇನೆ. ನಾನು ಏಪ್ರಿಲ್ 9ನೇ ತಾರೀಕು ನಾನು ರಿಪೋರ್ಟ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಸಬ್ಮಿಟ್ ಮಾಡ್ತೀನಿ. ಎಲ್ಲವೂ ಕೂಡ ಇರ್ಬೋದು, ಸಣ್ಣ ಪುಟ್ಟ ಸಮಸ್ಯೆಗಳಿದೆ, ದೊಡ್ಡ ಸಮಸ್ಯೆನೇ ಅದು, ಸಣ್ಣ ಪುಟ್ಟ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾನು ದೊಡ್ಡ ಸಮಸ್ಯೆನೇ ಇದೆ ಅದು. ನಾನು ಅದನ್ನು ಇವತ್ತು ನಾನು ಬಂದಿದ್ದೇನೆ, ಅದ್ರ ಬಗ್ಗೆ ಯಾರಿಗೆ ನಾನು ಸುಳಿವು ಮುಟ್ಟಿಸಬೇಕು ಈ ವಿಚಾರಗಳಿಗೆ ನಾನು ಮಾಡ್ತೀನಿ ಅಂತಕ್ಕಂಥ ಭರವಸೆ ಕೊಡ್ತೀನಿ. ನಾಳೆ ಗುರುವಾರ ಬೆಳಗ್ಗೆ ನಗರದ ಪೂಜೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಮಾತೋಶ್ರೀ ರಮಾತಾಯಿ ಅಂಬೇಡ್ಕರ್ ಅವರ 128ನೇ ಜಯಂತಿ ಉತ್ಸವ ನಿಮಿತ್ತ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಐಎಎಸ್ ಕೆಎಎಸ್ ಪೂರ್ವ ಸಿದ್ಧತೆ ಪರೀಕ್ಷೆ ಬಗ್ಗೆ ತರಬೇತಿ, ಕಾನೂನು ಅರಿವು ಹಾಗೂ ನೆರವು ಮತ್ತು ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಬುದ್ಧ ಬೆಳಕು ಟ್ರಸ್ಟ್ ಅಧ್ಯಕ್ಷರು, ಜಯಂತಿ ಉತ್ಸವ ಕಾರ್ಯಕ್ರಮದ ಆಯೋಜಕರಾದ ಮಹೇಶ್ ಗೋರ್ನಾಳ್ಕರ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕೆಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಬುದ್ಧ ಬೆಳಕು ಟ್ರಸ್ಟ್ ವತಿಯಿಂದ ಜರುಗಲಿರುವ ಈ ಕಾರ್ಯಕ್ರಮವನ್ನು ಬೆಂಗಳೂರು ಅಕ್ಕ ಐಎಎಸ್ ಅಕಾಡೆಮಿ ಅಧ್ಯಕ್ಷರಾದ ಡಾಕ್ಟರ್ ಶಿವಕುಮಾರ್ ಉದ್ಘಾಟಿಸಲಿದ್ದು, ಮಾತೋಶ್ರೀ ರಮಾತಾಯಿ ಅಂಬೇಡ್ಕರ್ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷ ನಂದಮ್ಮ ಕುಂದೆ ಅಧ್ಯಕ್ಷತೆ ವಹಿಸುವರು. ಮುಖ್ಯ ಅತಿಥಿಗಳಾಗಿ ಸರ್ಕಾರದ ನಿವೃತ್ತ ಅಪರ ಕಾರ್ಯದರ್ಶಿ ಡಾಕ್ಟರ್ ಭೀಮಸೇನರಾವ್ ಶಿಂದೆ, ನಿವೃತ್ತ ಎಇ ಮಲ್ಲಿಕಾರ್ಜುನ್ ಸುಭಾನೆ ಹಾಗೂ ಮನೆ ಮನೆಗೆ ಅಂಬೇಡ್ಕರ್ ಅಭಿಯಾನ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಕಾಶಿನಾಥ್ ಚಲವ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು ಎಂದು ಹೇಳಿದರು. ಬೀದರ್ನಲ್ಲಿ ಈ ಗಡಿ ಭಾಗದಲ್ಲಿ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರಿಗೆ, ಮಹಿಳೆಯರಿಗೆ ಜಾಗೃತಿ ಮಾಡಬೇಕು. ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ ತ್ಯಾಗ, ಅವರ ಪರಿಶ್ರಮ, ಅವರ ಸ್ವಾಭಿಮಾನದ ಬದುಕು ಈ ಜಿಲ್ಲೆಯ, ನಾಡಿನ ಎಲ್ಲ ಸಮುದಾಯಗಳಿಗೆ ಅರಿವು ಮೂಡಿಸಬೇಕನ್ನೋ ನಿಟ್ಟಿನಲ್ಲಿ ಬುದ್ಧ ಬೆಳಕು ಸಾಮಾಜಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಬೀದರ್, ಮನೆ ಮನೆಗೆ ಅಂಬೇಡ್ಕರ್ ಅಭಿಯಾನ ಅನುಷ್ಠಾನ ಸಮಿತಿ ಬೀದರ್ನ ಒಂದು ಸಂಯುಕ್ತಾಶ್ರಯದಲ್ಲಿ ಈ ಮನೆ ಮನೆ ಅಂಬೇಡ್ಕರ್ ಅಭಿಯಾನದ ಭಾಗವಾಗಿ ಈ ವರ್ಷ ನಾವು ಸುಮಾರು ಒಂದು 500 ಕುಟುಂಬಗಳಿಗೆ ಬಾಬಾ ಸಾಹೇಬರ ಒಂದು ತತ್ವಗಳು, ಚಿಂತನೆಗಳು, ಅವರ ಜ್ಞಾನದ ಸಂಕೇತವಾಗಿರ್ತಕ್ಕಂಥ ಪರಿಶ್ರಮ ಅವರೆಲ್ಲರಿಗೂ ಮುಟ್ಟಿಸಬೇಕು. ಬಾಬಾ ಸಾಹೇಬರು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಅನ್ನುವ ನಿಟ್ಟಿನಲ್ಲಿ ಅದರ ಭಾಗವಾಗಿ ಅವರ ಪತ್ನಿ ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರು 128ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡೋದ್ರ ಮೂಲಕ ಬೀದರ್ನಲ್ಲಿ ಐಎಎಸ್ ಕೆಎಎಸ್ ಪೂರ್ವ ಸಿದ್ಧತಾ ಕಾರ್ಯಾಗಾರ ಮಾಡಬೇಕಂತ ನಾವು ಇದು 2ನೇ ಬಾರಿ ಕಾರ್ಯಕ್ರಮ ಮಾಡೋದು. ಕಳೆದ ಬಾರಿ ನಮ್ಮ ಜಿಲ್ಲಾ ಪಂಚಾಯತ್ ಸಿಇಒ ಇದ್ರು ಜಯರಾಮ್ ಮೇಡಮ್ ಅವರು, ಈಗ ರೀಜನಲ್ ಕಮಿಷನರ್ ಇದ್ದಾರೆ, ಅವ್ರು ಬಂದಿದ್ರು ಮೇಡಮ್ ಅವರು. ಈ ಬಾರಿ ನಮ್ಮ ಈ ಒಂದು ಐಎಎಸ್ ಕೆಎಎಸ್ ಪರೀಕ್ಷಾ ಪೂರ್ವ ಸಿದ್ಧತಾ ಕಾರ್ಯಾಗಾರವನ್ನ ಈ ಒಂದು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಲಿಕ್ಕೆ ಬುದ್ಧ ಬೆಳಕು ಸಾಮಾಜಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಬೀದರ್, ಮನೆ ಮನೆಗೆ ಅಂಬೇಡ್ಕರ್ ಅಭಿಯಾನ ಅನುಷ್ಠಾನ ಸಮಿತಿ ಬೀದರ್ ಸಂಯುಕ್ತಾಶ್ರಯದಲ್ಲಿ ತಾಯಿ ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ 128ನೇ ಜಯಂತ್ಯೋತ್ಸವ ನಿಮಿತ್ತವಾಗಿ ಐಎಎಸ್ ಕೆಎಎಸ್ ಪರೀಕ್ಷೆ ಪೂರ್ವ ಸಿದ್ಧತಾ ಕಾರ್ಯಾಗಾರ, ಕಾನೂನು ಅರಿವು ಮತ್ತು ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸಂಭ್ರಮ 2026. ಸೊ ಇದೇ ಬರುವ 26ರಂದು, ನೆನಪಿರಲಿ, ನಾಡಿದ್ದು ಬರುವ 26ರಂದು ಗುರುವಾರ ಸಮಯ ಬೆಳಗ್ಗೆ 11:30 ಗಂಟೆಗೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಕಾರ್ಯಕ್ರಮ ಜರುಗಲಿದ್ದು, ಸೊ ಈಗಾಗಲೇ ಹಿರಿಯರಾದ ಡಾಕ್ಟರ್ ಚೆಲ್ವ ಅವರು, ಮೈಸೂರಿನವರು ವಿಸ್ತಾರವಾಗಿ ಹೇಳಿದ್ದಾರೆ, ನಾನೇನು ಹೆಚ್ಚು ಹೇಳಂಗಿಲ್ಲ. ಬಟ್ ಇದು ಕಾರ್ಯಕ್ರಮದ ಉದ್ದೇಶ ಕಷ್ಟದಲ್ಲಿ ಇದ್ಕೊಂಡು, ಕಷ್ಟದಲ್ಲಿದ್ದೇ ಒಂದು ಮಹಿಳೆಯರು ಯಾವ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಬೆಳೆಯಕ್ಕೆ ಸಹಾಯ ಮಾಡಿದ್ರು ತಾಯಿ ರಮಾಬಾಯಿ ಅಂಬೇಡ್ಕರ್ ಅವರು, ಅಂದ್ರೆ ಜೀವನದಲ್ಲಿ ಎಂತ ದೊಡ್ಡ
ಕಷ್ಟಗಳು ಬಂದರೂ ಅವ್ರೆಂದೂ ಹಿಂಜರಿಲಿಲ್ಲ. ಮಹಿಳೆಗೆ ಮೊದಲು ನಾವು ನಮ್ಮ ಜೀವನದಾಗ ಮಹಿಳೆಯರಿಗೆ ಪ್ರಯಾರಿಟಿ ಕೊಡೋಣ, ಕಷ್ಟದಲ್ಲಿ ಇದ್ಕೊಂಡು ನಾವು ಒಂದು ಮನೆಯಲ್ಲಿ ಒಂದು ಮಹಿಳೆಯ ಅರಿವು ಮೂಡ್ತಂದ್ರೆ ಸಮಾಜ ಕುಟುಂಬ ಹೇಗೆ ಮುನ್ನಡೆಯುತ್ತೆ ಅಂತ ಹೇಳಿ ಅದಕ್ಕೆ ಸಾಕ್ಷಿಯಾಗಿದೆ. ಸೊ ಈ ಕಾರ್ಯಕ್ರಮ ಶೈಕ್ಷಣಿಕವಾಗಿ ಬಹಳಷ್ಟು ಉಪಯುಕ್ತವಾಗಿದೆ. ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳು, ಅದರಲ್ಲಿ ಪ್ರಮುಖವಾಗಿ ಯಾರು IAS ಅಥವಾ KS ಓದ್ತಾ ಇದ್ದಾರಲ್ಲ, ಸೊ ಅವರೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇದರ ಸದುಪಯೋಗ ಪಡ್ಕೊಳ್ಬೇಕು. ಕಾರಣ ಡಾಕ್ಟರ್ ಶಿವಕುಮಾರ್ ಸರ್ ಅವರು ಬೆಂಗಳೂರಿಂದ ಆಗಮಿಸುತ್ತಿದ್ದಾರೆ. ಪೂರ್ವಭಾವಿ ಸಿದ್ಧತೆ IAS ಹಾಗೂ KS ಪರೀಕ್ಷೆಗಳು ಹೇಗೆ ನಡೆಸಬೇಕು ಅಂತೇಳಿ. ಸೊ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ಮಹಿಳೆಯರು ಹಾಗೂ ಸಮಾಜದ ಎಲ್ಲ ಗಣ್ಯರು ಹಾಗೂ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದು ಇದರ ಸದುಪಯೋಗ ತಾವೆಲ್ಲರೂ ಪಡ್ಕೊಳ್ಬೇಕಂತ ಹೇಳಿ ಮತ್ತೊಮ್ಮೆ ಎಲ್ಲರನ್ನು ವಿನಯಪೂರ್ವಕ ಸ್ವಾಗತ ಕೋರುತ್ತೇನೆ. ಧನ್ಯವಾದಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬುಧವಾರದಿಂದ 2 ದಿನಗಳ ಇಸ್ರೇಲ್ ಭೇಟಿಯಲ್ಲಿರುತ್ತಾರೆ. ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಅವರು ಮೊನ್ನೆ ಫೆಬ್ರವರಿ 15ರಂದು ಜೆರುಸಲೇಮಿನಲ್ಲಿ ನಡೆದ ಪ್ರಮುಖ ಅಮೆರಿಕನ್ ಯಹೂದಿ ಸಂಘಟನೆಗಳ ಅಧ್ಯಕ್ಷರ ಸಮ್ಮೇಳನದಲ್ಲಿ ಮಾತನಾಡುವ ವೇಳೆ ಈ ಭೇಟಿಯ ಬಗ್ಗೆ ಮಾಹಿತಿ ನೀಡಿದರು. ಇಂದು ಮತ್ತು ನಾಳೆ ಕಾರ್ಯಕ್ರಮಗಳಲ್ಲಿ ಇಬ್ಬರು ನಾಯಕರು ಒಟ್ಟಿಗೆ ಭಾಗವಹಿಸಲಿದ್ದಾರೆ. 2017ರ ಜುಲೈನಲ್ಲಿ ನಡೆದ ಹಿಂದಿನ ಭೇಟಿಯಂತೆ ಟೆಲ್ ಅವೀವ್ ವಿಮಾನ ನಿಲ್ದಾಣದಲ್ಲಿ ನೆತನ್ಯಾಹು ಅವರು ಪ್ರಧಾನಿ ಮೋದಿಯನ್ನು ಸ್ವಾಗತಿಸಲಿದ್ದಾರೆ. ನಂತರ ಇಬ್ಬರು ಜೆರುಸಲೇಮಿಗೆ ಒಟ್ಟಿಗೆ ಪ್ರಯಾಣಿಸುವ ನಿರೀಕ್ಷೆ ಇದೆ. ನಾಳೆ ದ್ವಿಪಕ್ಷೀಯ ಮಾತುಕತೆ ಮತ್ತು ಜಂಟಿ ಪತ್ರಿಕಾಗೋಷ್ಠಿ ನಡೆಯಲಿದೆ. ಅದಲ್ಲದೆ ಪ್ರಧಾನಿ ಮೋದಿ ಇಸ್ರೇಲ್ ಸಂಸತ್ತಾದ ಕೆನ್ಸಟ್ನಲ್ಲಿ ಭಾಷಣ ಮಾಡಲಿದ್ದು, ಖಾಸಗಿ ಭೋಜನ, ನವೋತ್ಪಾದನಾ ಕಾರ್ಯಕ್ರಮ, ಯಾದ್ ವಶಿಂ ಹೋಲೋಕಾಸ್ಟ್ ಸ್ಮಾರಕ ಸಂಗ್ರಹಾಲಯಕ್ಕೆ ಭೇಟಿ ಹಾಗೂ ಇಸ್ರೇಲ್ನಲ್ಲಿ ನೆಲೆಸಿರುವ ಭಾರತೀಯ ಯಹೂದಿ ಸಮುದಾಯದೊಂದಿಗೆ ಸಂವಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.